ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ನಮ್ ಜೊತೆಗಿದ್ದಾರೆ ಸರ್. ನಮಸ್ಕಾರ. ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ದೆಹಲಿಯವರು ಒಂದು ನಾಟಕ ಅಷ್ಟೇ ಇದು. ಅವ್ರಿಗೆ ಕರ್ನಾಟಕದಲ್ಲಿರುವಂತ ಈ ಫೈನಾನ್ಷಿಯಲ್ ಕ್ರೈಸಿಸ್ನ ಅವ್ರ ಕೈಲಿ ನಿಭಾಯಿಸಕ್ಕಾಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ನೆಲಕಚ್ಚೌಟಿದೆ. ಕೊಡೋರ್ಗು 2,000 ರೂಪಾಯಿ ನ್ಯಾಯವಾಗಿ ಕೊಡ್ತಾ ಇಲ್ಲ. ಕರೆಂಟು 200 ಯೂನಿಟ್ ಅಂದ್ರು ಅದು ನ್ಯಾಯವಾಗಿ ಕೊಡ್ತಾ ಇಲ್ಲ. ಬಸ್ಗಳು ಫ್ರೀ ಅಂತ ಹೇಳಿದ್ರು, ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾವ್ರೆ. ಎಲ್ಲದರಲ್ಲೂ ಫೇಲ್ಯೂರ್ ಆಗಿರೋದ್ರಿಂದ ದೆಹಲಿಲಿ ಹೋಗಿ ಏನ್ ಸರ್ ಅವ್ರು ಮಾಡ್ತಾ ಇರ್ತಕ್ಕಂಥ. ದೆಹಲಿಯಲ್ಲಿ ಸುರೇಶ್ ಅವರು ಹೇಳಿದಾರಲ್ಲ, ದೇಶ ಇಬ್ಬಾಗ ಮಾಡಬೇಕು ಅಂತ. ಹಿಂದೆ ಜಿನ್ನಾ ಬಂದು ದೇಶನ ಇಬ್ಬಾಗ ಮಾಡದ ಡೆಲ್ಲಿಗೆ ಬಂದ್ಬಿಟ್ಟು. ಇವರು ಸುರೇಶ್ಗೆ ಬೆಂಬಲ ಮಾಡಿ ಸುರೇಶ್ಗೆ ಜೈ ಅಂತೇಳಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ದೇಶನ ಇಬ್ಬಾಗ ಮಾಡಕ್ ಹೋಗಿದಾರ ಅಂತ ಸುರೇಶ್ ಹೇಳಿಕೆಯನ್ನ ಇಟ್ಕೊಂಡು ದೇಶನ ಇಬ್ಬಾಗ ಮಾಡಕ್ಕೆ ಹೋಗಿದ್ದಾರೆ ಡೆಲ್ಲಿಗೆ. ಇನ್ನೇನು ಇಲ್ಲ, 136 ಜನ ಹೋಗ್ಬೇಕು ಅಂದ್ರೆ ಇದು ಒಂಥರ ಕ್ರೈಸಿಸ್ ತರ ಏನೋ. ಅವ್ರು ಹೇಳ್ತಾ ಇರೋದು ಕರ್ನಾಟಕ ಮಳತಾಯಿ ಧೋರಣೆ ಮಾಡ್ತದೆ, ಕೇಂದ್ರ ಸರ್ಕಾರದಿಂದ ಅನುದಾನಗಳು ಬರ್ತಾ ಇಲ್ಲ, GST ಅಮೌಂಟ್ ಸರಿಯಾಗಿ ಬರ್ತಾ ಇಲ್ಲ ಅಂತ. ಹೌದು, ಇನ್ಮೇಲೆ ಏನಾಗ್ತತೆ, ಟಾಟಾ ಬಿರ್ಲಾ ಅವರೆಲ್ಲ ಇರ್ತಾರಲ್ಲ, ಅವರು ಟ್ಯಾಕ್ಸ್ ಜಾಸ್ತಿ ಕಟ್ತಾರೆ. ನಮ್ಮನೆ ಮುಂದೆನೆ ನಾನು ಕೊಟ್ಟಿರೋ ಟ್ಯಾಕ್ಸ್ ಎಲ್ಲ ನಮ್ಮನೆ ಮುಂದೆನೆ ಹಾಕು ಅಂದ್ರೆ ಆಗ್ತೈತಾ? ಬೆಂಗಳೂರವರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ, ಗುಲ್ಬರ್ಗಾದವ್ರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ, ಮೈಸೂರವ್ರು ಜಾಸ್ತಿ ಕಟ್ತಾರೆ, ಹುಬ್ಳಿಯವರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ. ಹಂಗಾರೆ ಎಲ್ಲ ದುಡ್ಡು ಅಲ್ಲಿಗೆ ಡೈವರ್ಟ್ ಮಾಡಕ್ಕಾಗುತ್ತಾ? ಕಾಮನ್ ಸೆನ್ಸ್ ಇಲ್ಲ ರೀ. ಕಾಮನ್ ಸೆನ್ಸ್ ಇದ್ರೆ ಮುಖ್ಯಮಂತ್ರಿ ಈ ತರ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಈ ಕ್ರೈಸಿಸ್ ಅನ್ನ ನಿಭಾಯಿಸಕ್ ಆಗ್ತಾ ಇಲ್ಲ. ಏಜೆನ್ಸಿನ ಫಿಕ್ಸ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಏಜೆನ್ಸಿ ಕ್ರೈಸಿಸ್. ಇವತ್ತು ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಹೌದು, ಹೋಗ್ತಾ ಇದ್ದೀನಿ, ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಈ ಭ್ರಷ್ಟ ದುಷ್ಟ ಸರ್ಕಾರ, ಕರ್ನಾಟಕದ ಜನರನ್ನ ಬಾಳನ್ನ ಹಾಳು ಮಾಡದಂತ ಸರ್ಕಾರ. ಇಂಥ ಸರ್ಕಾರ ಒಂದ್ ಕ್ಷಣನೂ ಕೂಡ ಅಧಿಕಾರದಲ್ಲಿರಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ವಿಧಾನಸೌಧ ಪ್ರತಿಭಟನೆಯಲ್ಲಿ ಏನ್ ಮೆಸೇಜ್ ಕೊಡ್ತೀರಾ ಸರ್ ರಾಜ್ಯಕ್ಕೆ? ಇವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡಿದ್ದಾರೆ. ಕರ್ನಾಟಕ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಕೇಂದ್ರಕ್ಕೆ ಅವರ ನಾಯಕರುಗಳಿಗೆ ATM ಮುಖಾಂತರ ಹಣವನ್ನು ಕಳಿಸ್ತಾ ಇದ್ದಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ನಮ್ ಜೊತೆಗಿದ್ದಾರೆ ಸರ್. ನಮಸ್ಕಾರ. ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ದೆಹಲಿಯವರು ಒಂದು ನಾಟಕ ಅಷ್ಟೇ ಇದು. ಅವ್ರಿಗೆ ಕರ್ನಾಟಕದಲ್ಲಿರುವಂತ ಈ ಫೈನಾನ್ಷಿಯಲ್ ಕ್ರೈಸಿಸ್ನ ಅವ್ರ ಕೈಲಿ ನಿಭಾಯಿಸಕ್ಕಾಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ನೆಲಕಚ್ಚೌಟಿದೆ. ಕೊಡೋರ್ಗು 2,000 ರೂಪಾಯಿ ನ್ಯಾಯವಾಗಿ ಕೊಡ್ತಾ ಇಲ್ಲ. ಕರೆಂಟು 200 ಯೂನಿಟ್ ಅಂದ್ರು ಅದು ನ್ಯಾಯವಾಗಿ ಕೊಡ್ತಾ ಇಲ್ಲ. ಬಸ್ಗಳು ಫ್ರೀ ಅಂತ ಹೇಳಿದ್ರು, ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾವ್ರೆ. ಎಲ್ಲದರಲ್ಲೂ ಫೇಲ್ಯೂರ್ ಆಗಿರೋದ್ರಿಂದ ದೆಹಲಿಲಿ ಹೋಗಿ ಏನ್ ಸರ್ ಅವ್ರು ಮಾಡ್ತಾ ಇರ್ತಕ್ಕಂಥ. ದೆಹಲಿಯಲ್ಲಿ ಸುರೇಶ್ ಅವರು ಹೇಳಿದಾರಲ್ಲ, ದೇಶ ಇಬ್ಬಾಗ ಮಾಡಬೇಕು ಅಂತ. ಹಿಂದೆ ಜಿನ್ನಾ ಬಂದು ದೇಶನ ಇಬ್ಬಾಗ ಮಾಡದ ಡೆಲ್ಲಿಗೆ ಬಂದ್ಬಿಟ್ಟು. ಇವರು ಸುರೇಶ್ಗೆ ಬೆಂಬಲ ಮಾಡಿ ಸುರೇಶ್ಗೆ ಜೈ ಅಂತೇಳಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ದೇಶನ ಇಬ್ಬಾಗ ಮಾಡಕ್ ಹೋಗಿದಾರ ಅಂತ ಸುರೇಶ್ ಹೇಳಿಕೆಯನ್ನ ಇಟ್ಕೊಂಡು ದೇಶನ ಇಬ್ಬಾಗ ಮಾಡಕ್ಕೆ ಹೋಗಿದ್ದಾರೆ ಡೆಲ್ಲಿಗೆ. ಇನ್ನೇನು ಇಲ್ಲ, 136 ಜನ ಹೋಗ್ಬೇಕು ಅಂದ್ರೆ ಇದು ಒಂಥರ ಕ್ರೈಸಿಸ್ ತರ ಏನೋ. ಅವ್ರು ಹೇಳ್ತಾ ಇರೋದು ಕರ್ನಾಟಕ ಮಳತಾಯಿ ಧೋರಣೆ ಮಾಡ್ತದೆ, ಕೇಂದ್ರ ಸರ್ಕಾರದಿಂದ ಅನುದಾನಗಳು ಬರ್ತಾ ಇಲ್ಲ, GST ಅಮೌಂಟ್ ಸರಿಯಾಗಿ ಬರ್ತಾ ಇಲ್ಲ ಅಂತ. ಹೌದು, ಇನ್ಮೇಲೆ ಏನಾಗ್ತತೆ, ಟಾಟಾ ಬಿರ್ಲಾ ಅವರೆಲ್ಲ ಇರ್ತಾರಲ್ಲ, ಅವರು ಟ್ಯಾಕ್ಸ್ ಜಾಸ್ತಿ ಕಟ್ತಾರೆ. ನಮ್ಮನೆ ಮುಂದೆನೆ ನಾನು ಕೊಟ್ಟಿರೋ ಟ್ಯಾಕ್ಸ್ ಎಲ್ಲ ನಮ್ಮನೆ ಮುಂದೆನೆ ಹಾಕು ಅಂದ್ರೆ ಆಗ್ತೈತಾ? ಬೆಂಗಳೂರವರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ, ಗುಲ್ಬರ್ಗಾದವ್ರು ಜಾಸ್ತಿ ಕಟ್ತಾರೆ, ಮೈಸೂರವ್ರು ಜಾಸ್ತಿ ಕಟ್ತಾರೆ, ಹುಬ್ಳಿಯವರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ. ಹಂಗಾರೆ ಎಲ್ಲ ದುಡ್ಡು ಅಲ್ಲಿಗೆ ಡೈವರ್ಟ್ ಮಾಡಕ್ಕಾಗುತ್ತಾ? ಕಾಮನ್ ಸೆನ್ಸ್ ಇಲ್ಲ ರೀ. ಕಾಮನ್ ಸೆನ್ಸ್ ಇದ್ರೆ ಮುಖ್ಯಮಂತ್ರಿ ಈ ತರ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಈ ಕ್ರೈಸಿಸ್ ಅನ್ನ ನಿಭಾಯಿಸಕ್ ಆಗ್ತಾ ಇಲ್ಲ. ಏಜೆನ್ಸಿನ ಫಿಕ್ಸ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಏಜೆನ್ಸಿ ಕ್ರೈಸಿಸ್. ಇವತ್ತು ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಹೌದು, ಹೋಗ್ತಾ ಇದ್ದೀನಿ, ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಈ ಭ್ರಷ್ಟ ದುಷ್ಟ ಸರ್ಕಾರ, ಕರ್ನಾಟಕದ ಜನರನ್ನ ಬಾಳನ್ನ ಹಾಳು ಮಾಡದಂತ ಸರ್ಕಾರ. ಇಂಥ ಸರ್ಕಾರ ಒಂದ್ ಕ್ಷಣನೂ ಕೂಡ ಅಧಿಕಾರದಲ್ಲಿರಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ವಿಧಾನಸೌಧ ಪ್ರತಿಭಟನೆಯಲ್ಲಿ ಏನ್ ಮೆಸೇಜ್ ಕೊಡ್ತೀರಾ ಸರ್ ರಾಜ್ಯಕ್ಕೆ? ಇವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡಿದ್ದಾರೆ. ಕರ್ನಾಟಕ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಕೇಂದ್ರಕ್ಕೆ ಅವರ ನಾಯಕರುಗಳಿಗೆ ATM ಮುಖಾಂತರ ಹಣವನ್ನು ಕಳಿಸ್ತಾ ಇದ್ದಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.